Hello, welcome back to my YouTube channel. And first of all, I'm extremely grateful for you guys. Thank you so much. ನನ್ನ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಹಾಗೂ ನನ್ನ ಫಸ್ಟ್ ವಿಡಿಯೋನ ನೀವೆಲ್ಲ ನೋಡಿದ್ದಕ್ಕೆ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್. ಆ್ಯಂಡ್ ಕಮಿಂಗ್ ಟು ಟುಡೇಸ್ ವಿಡಿಯೋ, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕೆಲವೊಂದು ಹ್ಯಾಬಿಟ್ಸ್, ರೀಸೆಂಟ್ಲಿ ಫಾರ್ಮ್ಡ್ ಹ್ಯಾಬಿಟ್ಸ್ ಇದೆಲ್ಲ ಯಾವ ಥರ ನನಗೆ ಹೆಲ್ಪ್ ಆಯಿತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಗೋ. ಫಸ್ಟ್ ಹ್ಯಾಬಿಟ್, ವೇಕಿಂಗ್ ಅಪ್ ಅರ್ಲಿ. ಫಸ್ಟ್ ಎಲ್ಲ ಮುಂಚೆ ಎಲ್ಲ ನಾನು ಅಷ್ಟೊಂದು ಬೇಗ ಎದ್ದೇಳ್ತಾ ಇರಲಿಲ್ಲ. ಆ್ಯಂಡ್ ಇವಾಗ ರೀಸೆಂಟಾಗಿ ನಾನು ಅರ್ಲಿ ಮಾರ್ನಿಂಗ್ ಎದ್ದೇಳ್ತೀನಿ, ತುಂಬ ಬೇಗನೆ ಎದ್ದೇಳ್ತೀನಿ. ಅರೌಂಡ್ 5 o'clock ನನಗೆ ಎಚ್ಚರ ಆಗುತ್ತೆ, ಯೂಶ್ವಲಿ 5 o'clock. ಈ ವೇಕಿಂಗ್ ಅಪ್ ಅರ್ಲಿ ನನಗೆ ಯಾವ ಥರ ಹೆಲ್ಪ್ ಆಯಿತು ಅಂತಂದರೆ, ನನ್ನ ಮಾರ್ನಿಂಗ್ ತುಂಬ ಕಾಮಾಗಿರುತ್ತೆ. ಯಾಕಂದರೆ ನಾನು ಎದ್ದಾಗ ಎಷ್ಟೋ ಜನ ಎದ್ದೇ ಇರಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಯಾರೂ ಎದ್ದಿರಲ್ಲ. ಮಮ್ಮಿ ಎಲ್ಲ ಎದ್ದೇಳೋದು ಒಂದು 5:30 ಹಾಗೆಲ್ಲ ಎದ್ದೇಳ್ತಾರೆ. ಸೊ ಹಾಗಾಗಿ ನಾನು ಎದ್ದಿರೋ ಟೈಮಲ್ಲಿ ತುಂಬ ಕಾಮಾಗಿರುತ್ತೆ. ಯೂಶ್ವಲಿ ಏನಾಗುತ್ತೆ, ನಾವು ಲೇಟಾಗಿ ಎದ್ದಾಗ ನಮಗೆ ಟೈಮೇ ಇರಲ್ಲ. ಎದ್ದ ತಕ್ಷಣವೇ ಅಯ್ಯೋ ಟೈಮ್ ಆಯಿತು ಅಂತ ಕಿಲ್ಲರ್ ರೂಟೀನ್ಗೆ ಹೋಗ್ಬಿಡ್ತೀವಿ, ಹೌದಲ್ವಾ? ಸೊ ನಮಗೋಸ್ಕರ ಅಂತ ನಮಗೆ ಅರ್ಲಿ ಮಾರ್ನಿಂಗ್ ನಮಗೆ ಟೈಮ್ ಸಿಕ್ಕಲ್ಲ. ಒಂದು ನನಗೇನು ಅರ್ಥ ಆಯಿತು ಅಂತಂದರೆ, ಕಾಮ್ ಮಾರ್ನಿಂಗ್ಸ್ ಗಿವ್ ಅಸ್ ಸಮ್ ಟೈಮ್. ಸೊ ನಮ್ಮ ಕೆಲಸ ಯಾವಾಗ ಶುರು ಆಗುತ್ತೆ ಅದಕ್ಕಿಂತ ಅಟ್ಲೀಸ್ಟ್ ಒಂದು ಗಂಟೆ ಮುಂಚೆ ನಾವು ಎದ್ದರೆ ಏನಾಗುತ್ತೆ, ನಾವು ಟೈಮ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಎಕ್ಸಸೈಸ್ ಮಾಡ್ಬೋದು. ನಾನು ಎಕ್ಸಸೈಸ್ ರೀಸೆಂಟಾಗಿ ಶುರು ಮಾಡಿದ್ದೀನಿ. ಇಟ್ಸ್ ಬೀನ್ ಆಲ್ಮೋಸ್ಟ್ ಅನ್ ಮಂತ್. ಫಸ್ಟ್ ಥಿಂಗ್ ಐ ಡೂ ಇಸ್ ಎಕ್ಸಸೈಸಿಂಗ್. ಸೊ ಅದು ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದೆ. ಐ ನೋ ಓವರ್ ನೈಟ್ ನಾವು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮನ್ನ ನಾವು ಫಿಟ್ಟಾಗಿ ಇಟ್ಕೋಬೇಕು, ನಮ್ಮನ್ನು ನಾವು ಹೆಲ್ದಿಯಾಗಿ ಇಟ್ಕೋಬೇಕು ಅಂತಂದರೆ ಇಟ್ ಟೇಕ್ಸ್ ಟೈಮ್. ಅಟ್ಲೀಸ್ಟ್ 6 months ಇಟ್ ವಿಲ್ ಟೇಕ್, ರೈಟ್? ಇದೊಂದು ನನ್ನ ಹ್ಯಾಬಿಟ್ ನನಗೆ ತುಂಬ ಯೂಸ್ಫುಲ್ ಆಗಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಎನರ್ಜಿ ಥ್ರೂ ಔಟ್ ದ ಡೇ ತುಂಬ ಚೆನ್ನಾಗಿರುತ್ತೆ. ನನಗೆ ಟಯರ್ಡ್ ಅನಿಸಲ್ಲ. ಸ್ಟಾರ್ಟಿಂಗ್ ಫ್ಯೂ ಡೇಸ್ ನನಗೆ ಅನ್ನಿಸ್ತು. ಸ್ಟಾರ್ಟಿಂಗ್ ಫ್ಯೂ ಡೇಸ್ ಐ ಯೂಸ್ ಟು ಬಿ ವೆರಿ ಟಯರ್ಡ್ ಆ್ಯಂಡ್ ಐ ಟು ಫೀಲ್ ಸ್ಲೀಪಿ. ಬಟ್ ಅದಾದಮೇಲೆ ಹೋಗ್ತಾ ನನಗೆ ಅದು ಅಭ್ಯಾಸ ಆಗ್ತಾ ಹೋಯಿತು. ಆ್ಯಂಡ್ ಇವಾಗ ನನಗೆ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ ವೇಕಿಂಗ್ ಅಪ್ ಎಟ್ 5 o'clock. ಆ್ಯಂಡ್ ಸೆಕೆಂಡ್ ಹ್ಯಾಬಿಟ್ ನನಗೆ ನಾನು ಶುರು ಮಾಡಿದ್ದು ಆ್ಯಂಡ್ ನನಗೆ ತುಂಬ 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 ಹೆಲ್ಪ್ ಆಗಿದ್ದು ಅಂತಂದರೆ ಮೆಡಿಟೇಷನ್. ನನ್ನ ವರ್ಕೌಟ್ ಆದ ತಕ್ಷಣವೇ ನಾನು ಐ ಸಿಟ್ ಫಾರ್ ಅಟ್ಲೀಸ್ಟ್ 10 minutesಯಿಂದ ನಾನು ಶುರು ಮಾಡಿದ್ದು. ನಂಗೆ ಫಸ್ಟ್ ಡೇ ನಂಗೆ 10 minutesನೂ ಕೂರಕ್ಕಾಗಲಿಲ್ಲ. ತುಂಬ ಕಷ್ಟಪಟ್ಟು 5 minutes ನಾನು ಮೆಡಿಟೇಟ್ ಮಾಡಿದ್ದೆ ಅಷ್ಟೇ. ಸೊ ಇದೇ ಕಂಟಿನ್ಯೂ ಆಗಿ ಇವಾಗ ಐ ಕ್ಯಾನ್ ಡೂ ಅಟ್ಲೀಸ್ಟ್ ಫಾರ್ 20 minutes to half an hour ಐ ಕ್ಯಾನ್ ಸಿಟ್ ಆರಾಮ್ಸೆ, ಲೈಕ್ ವಿದೌಟ್ ಎನಿ ಡಿಸ್ಟರ್ಬೆನ್ಸ್ ಇಲ್ಲದೇನೆ ನಾನು ತುಂಬ ಆರಾಮಾಗಿ ಕಾಮಾಗಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ಬೋದು. ಸೊ ಇದು ನನಗೆ ಯಾವ ಥರ ಯೂಸ್ ಆಯಿತು ಅಂತಂದರೆ, ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ಅಸ್ ಕೀಪ್ ಅಸ್ ಸೇಮ್. ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಏನು ಅನ್ಸುತ್ತೆ, ಏನೇನೋ ಥಾಟ್ಸ್ ಬರ್ತಿರುತ್ತೆ, ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ. ಆಮೇಲೆ ಸುಮ್ಮನೆ ಕೋಪ ಬರ್ತಿರುತ್ತೆ, ಅಥವಾ ತುಂಬ ಎಮೋಷನ್ಸ್ ಎಲ್ಲ ನಮಗೆ ಇರುತ್ತೆ ಅಲ್ವಾ? ಸೊ ಅದನ್ನೆಲ್ಲ ರೆಗ್ಯುಲೇಟ್ ಮಾಡೋಕ್ಕೆ, ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕೆ ಇಟ್ ಹೆಲ್ಪ್ ಮಿ ಅ ಲಾಟ್. ನೆಕ್ಸ್ಟ್ ಒನ್ ಈಸ್ ಈಟಿಂಗ್ ಹೆಲ್ದಿ. ಆ್ಯಕ್ಚುಲಿ ಇದರಷ್ಟು ನನಗೆ ಕಷ್ಟ ಆಗಿದ್ದು ಯಾವುದೂ ಇಲ್ಲ. ನಾನು ಮುಂಚೆ ಎಲ್ಲ ತುಂಬ ಡಯಟ್ ಮಾಡಿದ್ದೀನಿ. ಐ ರಿಯಲೈಸ್ಡ್ ದೀಸ್ ಕೈಂಡ್ ಆಫ್ ಡಯಟ್ಸ್ ಆರ್ ನಾಟ್ ಫಾರ್ ಮೀ. ಆ್ಯಂಡ್ ಐ ಫೌಂಡ್ ಮೈ ಓನ್ ಡಯಟ್. ಆ್ಯಕ್ಚುಲಿ ಐ ಡೋಂಟ್ ಕಾಲ್ ಇಟ್ ಅ ಡಯಟ್ ಬಿಕಾಸ್ ಐ ಈಟ್ ಎವ್ರಿಥಿಂಗ್. But what I do is I do portion control. I eat healthy. Most of the time I eat healthy, and sometimes I eat whatever I like. It's not like I have never left the rice or chapati ಬಿಟ್ಟಿಲ್ಲ, ರೈಸ್ ಬಿಟ್ಟಿಲ್ಲ. ಆ್ಯಂಡ್ ಏನು ಹೇಳ್ತಾರೆ, ಫ್ರೈಡ್ ಐಟಮ್ಸ್ನೂ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಲ್ಲ. ಕಾಫಿ ಟೀನೂ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಲ್ಲ. ಶುಗರ್, ಅಫ್ಕೋರ್ಸ್ ನಂಗೆ ಶುಗರ್ ನಾನು ಅಷ್ಟಕ್ಕಷ್ಟೇ ನನಗೆ ಅಷ್ಟು ಇಷ್ಟಪಟ್ಟು ತಿಂತಾ ಇರಲಿಲ್ಲ. ಸೊ ಹಾಗಾಗಿ ಶುಗರ್ನ ಕಟ್ ಡೌನ್ ಮಾಡಿದ್ದೀನಿ, ದ್ಯಾಟ್ಸ್ ಆಲ್. ಅದು ಬಿಟ್ಟರೆ ನಾನು ಮೇಜರ್ ಚೇಂಜಸ್ ಅಂತ ನನ್ನ ಡಯಟಲ್ಲಿ ನಾನು ಏನೂ ಮಾಡಿಲ್ಲ. ಬಟ್ ಸ್ಟಿಲ್ ಇಟ್ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್. ಈಗ ನಾನು ಇದನ್ನು ನಾನು ಹೆಲ್ದಿಯಾಗಿ ತಿನ್ನೋಕ್ಕೆ ನಾನು ಶುರು ಮಾಡಿದಾಗಿಂದ, ಈ ಥರ ಬ್ಯಾಲೆನ್ಸ್ಡ್ ಡಯಟ್ ನಾನು ಶುರು ಮಾಡಿದಾಗಿಂದ ನನಗೆ ಯಾವುದೇ ಥರ ಕ್ರೇವಿಂಗ್ಸ್ ಎಲ್ಲ ಆಗೋದು ಆಗಿಲ್ಲ. ಮುಂಚೆಲ್ಲ ನಂಗೆ ತುಂಬ ಕ್ರೇವಿಂಗ್ಸ್ ಆಗೋದು. ಡಯಟ್ ಮಾಡ್ತೀನಿ, ಯಾವಾಗ ಡಯಟ್ ಮುಗಿಸ್ತೀನಿ ಮತ್ತು ಯಾವಾಗ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತೆಲ್ಲ ಅನಿಸೋದು ನನಗೆ. ಇವಾಗ ನನ್ನ ಕ್ರೇವಿಂಗ್ಸ್ನ ನಾನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀನಿ. ಸೊ ದಿಸ್ ಈಸ್ ಒನ್ ಆಫ್ ದ ಹ್ಯಾಬಿಟ್ಸ್ ದಟ್ ಹೆಲ್ಪ್ ಮಿ ಅ ಲಾಟ್. ಆ್ಯಂಡ್ ನೆಕ್ಸ್ಟ್ ಒನ್, ಪ್ರಾಕ್ಟಿಸಿಂಗ್ ಗ್ರ್ಯಾಟಿಟ್ಯೂಡ್. ಇಟ್ಸ್ ನಥಿಂಗ್ ಬಟ್ ಸೇಯಿಂಗ್ ಥ್ಯಾಂಕ್ ಯು. ನಾವು ಮೋಸ್ಟ್ ಆಫ್ ದ ಟೈಮ್ ನಾವು ಏನು ಮಾಡ್ತೀವಿ, ತುಂಬ ಕ್ರಿಬ್ ಮಾಡ್ತಾ ಇರ್ತೀವಿ ನಮ್ಮ ಲೈಫ್ ಬಗ್ಗೆ.
ಏನಿಲ್ವೋ ಅದ್ರ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇರ್ತೀವಿ. ಆ್ಯಂಡ್ ನಮ್ಮ ಹತ್ರ ಏನಿದೆ, ನಮ್ಮ ಲೈಫಲ್ಲಿ ಏನಿದೆ ಅದನ್ನು ನಾವು ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಡ್ತೀವಿ. ಎಷ್ಟೋ ಸತಿ ನಮ್ಮ ಲೈಫು ಬೇರೆಯವ್ರದ್ದು ಡ್ರೀಮ್ ಆಗಿರುತ್ತೆ. ಯಾಕಂದರೆ ಅವ್ರಿಗೆ ಅಷ್ಟೆಲ್ಲ ಫೆಸಿಲಿಟೀಸ್ ಇರಲ್ಲ. ನಮ್ಗೆ ಎಷ್ಟೊಂದು ಫೆಸಿಲಿಟೀಸ್ ಇದೆ. ಯಾರಾದರೂ ನಮಗೇನಾದರೂ ಹೆಲ್ಪ್ ಮಾಡಿದ್ರೆ ಅಥವಾ ನಾವು ಒಂದು ಥ್ಯಾಂಕ್ಸ್ನೂ ಹೇಳಲ್ಲ ನಾವು. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಏನೋ ಅಂತ ಥಿಂಕ್ ಮಾಡ್ತೀವಿ, ಇಟ್ಸ್ ದೇರ್ ಡ್ಯೂಟಿ, ಮಾಡ್ತಾರೆ ಅಂತ ನಾವು ಅನ್ಕೊತೀವಿ. ಇಟ್ ಆ್ಯಕ್ಚುಲಿ ಫೀಲ್ಸ್ ಲೈಕ್ ಅ ಸ್ಮಾಲ್ ಥಿಂಗ್. ಓಕೆ, ಸೇಯಿಂಗ್ ಗ್ರ್ಯಾಟಿಟ್ಯೂಡ್ ಇಟ್ಸ್ ಸಚ್ ಅ ಸ್ಮಾಲ್ ಥಿಂಗ್. ನಾನು ಅಂದ್ಕೊಂಡೆ, ನಾನು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಲೇಬೇಕು. ನಮ್ಮ ಲೈಫಲ್ಲಿ ಒಳ್ಳೆ ವಿಷಯಗಳಿರೋದಕ್ಕೆ, ನಮ್ಮ ಲೈಫಲ್ಲಿ ಒಳ್ಳೆ ವಿಷಯಗಳು ನಡೀತಾ ಇರೋದಕ್ಕೆ, ನಮ್ಮ ಲೈಫಲ್ಲಿ ಒಳ್ಳೆ ವ್ಯಕ್ತಿಗಳಿರೋದಕ್ಕೆ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರೋದು ಅಷ್ಟೇ. ಲೈಫ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಏನು ಹೇಳ್ತಾರೆ, ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ದಟ್ಸ್ ವಾಟ್ ಐ ಫೆಲ್ಟ್. ಸೊ ಇದೊಂದು ನನ್ನ ಲೈಫಲ್ಲಿ ತುಂಬ ಹೆಲ್ಪ್ ಆಗಿದೆ. ನನ್ನ ಮೈಂಡನ್ನು ಪಾಸಿಟಿವ್ ವೇಯಲ್ಲಿ ನಾನು ತೊಗೊಂಡು ಹೋಗೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಒನ್ ಈಸ್ ಜರ್ನಲಿಂಗ್. ಜರ್ನಲಿಂಗ್ ಅಂತಂದರೆ ನಮ್ಮ ಥಾಟ್ಸ್ನ ನಾವು ಒಂದು ಬುಕ್ಕಲ್ಲಿ ಬರೆಯೋದು. ಕೆಲವೊಂದು ವಿಷಯಗಳನ್ನ ನಾವು ಎಲ್ಲರ ಹತ್ರನೂ ಶೇರ್ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ನಾವು ಬರಿತಾ ಹೋದಾಗ ಏನಾಗುತ್ತೆ, ನಮಗೂ ಸ್ವಲ್ಪ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಎಮೋಷನ್ಸ್, ನಮಗೆ ಯಾವ್ದ್ಯಾವ್ದು ಎಮೋಷನ್ ಅಂತಲೇ ಗೊತ್ತಾಗಲ್ಲ. ಒಂದು ಸತಿ ನಮಗೇನೆ ಒಂದೊಂದು ಸತಿ ಕನ್ಫ್ಯೂಸ್ ಆಗುತ್ತೆ. ಆಮ್ ಐ ಸ್ಯಾಡ್ ಆರ್ ಆಮ್ ಐ ಆ್ಯಂಗ್ರಿ ಅಂತ ಅನಿಸುತ್ತೆ ಒಂದೊಂದು ಸತಿ. ಸೊ ಅದರಲ್ಲೇ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಮ್ಗೆ ಏನು ಥಾಟ್ಸ್ ಇದೆ, ನಮ್ಮ ಮನಸ್ಸಲ್ಲಿ ಏನು ಎಮೋಷನ್ಸ್ ಇದೆ, ಅದನ್ನೆಲ್ಲ ನಾವು ಬರೆದಾಗ ಏನಾಗುತ್ತೆ, ಅದಕ್ಕೊಂದು ನಾವು ನೇಮ್ ಕೊಡ್ಬೋದು. ಅದರಲ್ಲಿ ನೇಮ್ ಕೊಡ್ಬೋದು. ಇನ್ಸ್ಟೆಡ್ ಆಫ್ ನಾನು ನೋ ಐ ಆಮ್ ಆನ್ ಆ್ಯಂಗ್ರಿ ಪರ್ಸನ್, ಆರ್ ಐ ಆಮ್ ಆನ್ ಓವರ್ಲಿ ಎಮೋಷ್ನಲ್ ಪರ್ಸನ್, ಆರ್ ಐ ಆಮ್ ಆನ್ ಲೇಝಿ ಪರ್ಸನ್, ಈ ಥರ ನಮಗೆ ನಾವು ಟ್ಯಾಗ್ ಮಾಡೋದನ್ನ ಬಿಟ್ಟು ಲೆಟ್ಸ್ ಟ್ಯಾಗ್ ದಿ ಎಮೋಷನ್ಸ್ ವಿ ಫೀಲ್. ಸೊ ಅದು ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮನ್ನು ನಾವು ಟ್ಯಾಗ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಅದೇ ಥರ ವ್ಯಕ್ತಿಗಳಾಗ್ತಾ ಹೋಗ್ತೀವಿ. ಅದು ಯಾವತ್ತೂ ಕಮ್ಮಿ ಆಗಲ್ಲ. ಇವಾಗ ನಾನು ಕೋಪ ಬಂದಿದೆ ಅನ್ನೋದನ್ನು ನಾನು ಅದನ್ನ ಆಕ್ಸೆಪ್ಟ್ ಮಾಡಿದೆ. ಮ್ಯಾನ್ ಆ್ಯಂಗ್ರಿ ಪರ್ಸನ್ ಅಂತ ನಾನೇ ಟ್ಯಾಗ್ ಕೊಟ್ಕೊಂಡ್ಬಿಟ್ರೆ ಐ ವಿಲ್ ಬಿ ಆ್ಯನ್ ಆ್ಯಂಗ್ರಿ ಪರ್ಸನ್ ಥ್ರೂ ಔಟ್ ಮೈ ಲೈಫ್, ರೈಟ್? ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನಾನು ಅದನ್ನೇ ಚೇಂಜ್ ಅದನ್ನು ನಾನು ಇಟ್ಸ್ ಜಸ್ಟ್ ಆನ್ ಎಮೋಷನ್. ಅದೇ ವ್ಯಕ್ತಿ ನಾನಲ್ಲ. ಐ ಆಮ್ ನಾಟ್ ಆನ್ ಆ್ಯಂಗ್ರಿ ಪರ್ಸನ್. ಇಟ್ಸ್ ಜಸ್ಟ್ ಆ್ಯಂಗರ್ ಈಸ್ ಆನ್ ಎಮೋಷನ್ ದಟ್ಸ್ ಇನ್ಸೈಡ್ ಮೀ ಆ್ಯಂಡ್ ಸಮ್ಟೈಮ್ಸ್ ಇಟ್ ಕಮ್ಸ್ ಔಟ್ ಅಷ್ಟೇ. ಅದನ್ನು ಮಾತ್ರ ಆ ಥರ ನಾವು ಅದನ್ನು ಬರೆದು ಇಡ್ತಾ ಹೋದರೆ ಇಟ್ ಹೆಲ್ಪ್ಸ್ ಅ ಲಾಟ್. ಆ್ಯಂಡ್ ದಿಸ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ನೆಕ್ಸ್ಟ್ ಒನ್, ರೀಡಿಂಗ್. ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಓದೋದು ಅಂದರೆ ತುಂಬ ಇಷ್ಟ. ನಾಟ್ ಟೆಕ್ಸ್ಟ್ ಬುಕ್ಸ್ ಬಟ್ ಸ್ಟೋರಿ ಬುಕ್ಸ್ ಓದೋದು ಅಂದರೆ ನನಗೆ ತುಂಬ ಇಷ್ಟ. ತುಂಬ ಚಿಕ್ಕವಳಿದ್ದಾಗಿಂದನೂ ನಾನು ಸ್ಟೋರಿ ಬುಕ್ಸ್ ಎಲ್ಲ ಓದ್ತಾ ಇದ್ದೆ. ನಾನು ತುಂಬ ಚಿಕ್ಕವಳಿರ್ಬೇಕಿದ್ರೇ ಏನೇನೋ ಈ ಮ್ಯಾಗ್ಝಿನ್ಸಲ್ಲೆಲ್ಲ ಬರೋ ಕಾದಂಬರಿಗಳು ಎಲ್ಲ ಓದ್ತಾ ಇದ್ದೆ. ಸ್ಟೋರೀಸ್ ಅಂದರೆ ನನಗೆ ತುಂಬ ಇಷ್ಟ ಇತ್ತು ಚಿಕ್ಕ ವಯಸ್ಸಲ್ಲಿ. ಬಟ್ ಹೋಗ್ತಾ ಹೋಗ್ತಾ ನಾನು ರೀಡಿಂಗ್ ಹ್ಯಾಬಿಟ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ. ಐ ಗಾಟ್ ಇನ್ ಟು ಕಾಲೇಜ್, ಐ ಗೆಸ್. ಯಾವಾಗ ಕಂಪ್ಲೀಟಾಗಿ ನಾನು ರೀಡಿಂಗ್ ಹ್ಯಾಬಿಟ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ಆಮೇಲೆ ಇನ್ನೊಂದೇನಂತಂದರೆ, ನಾನು ಸ್ಟೋರಿ ಬುಕ್ಸ್ ಮಾತ್ರ ಓದಿದ್ದೆ ಇಲ್ಲಿವರೆಗೂ. ನಾನು ಯಾವುದೂ ಸೆಲ್ಫ್ ಹೆಲ್ಪ್ ಬುಕ್ಸ್ನ ಯಾವುದೂ ಓದಿರಲಿಲ್ಲ. ನಾನು ಲಾಸ್ಟ್ ಇಯರ್ ಆ್ಯಕ್ಚುಲಿ ನಾನು ಬುಕ್ಸ್ನ ಓದೋಕ್ಕೆ ಶುರು ಮಾಡಿದ್ದು, ಸೆಲ್ಫ್ ಹೆಲ್ಪ್ ಬುಕ್ಸ್ನ ನಾನು ಓದೋಕ್ಕೆ ಶುರು ಮಾಡಿದ್ದು. ಇಟ್ ವಾಸ್ ಸ್ಟಿಲ್ ಆನ್ ಆ್ಯಂಡ್ ಆಫ್, ಬಟ್ ನೌ ಐ ಆಮ್ ಕನ್ಸಿಸ್ಟೆಂಟ್ಲಿ ಡೂಯಿಂಗ್ ಇಟ್. ಮೈ ಫಸ್ಟ್ ಬುಕ್ ಈಸ್ ಆಟೋಮಿಕ್ ಹ್ಯಾಬಿಟ್ಸ್. ಇದು ಏನಂತಂದರೆ, ಇದು ಬುಕ್ ಹೆಸರಲ್ಲಿ ಇರೋ ಹಾಗೆ ಇದು ನಮ್ಮ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡೋಕ್ಕೆ, ಒಳ್ಳೆ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರಲ್ಲಿ ನಾವು ಒಳ್ಳೆ ಹ್ಯಾಬಿಟ್ಸ್ನ ಯಾವ ಥರ ಬಿಲ್ಡ್ ಮಾಡ್ಬೋದು ಆ್ಯಂಡ್ ಅದನ್ನು ಯಾವ ಥರ ಸಸ್ಟೈನ್ ಮಾಡ್ಬೋದು ಅಂತ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ಸ್ನ ನಾವು ಯಾವ ಥರ ಬ್ರೇಕ್ ಮಾಡ್ಬೋದು ಅಂತಲೂ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಬುಕ್ ನನಗೆ ತುಂಬ ಇಷ್ಟ ಆ್ಯಂಡ್ ಇಟ್ ಹೆಲ್ಪ್ ಮೀ ಅ ಲಾಟ್. ಆಮೇಲೆ ಅದಾದಮೇಲೆ ನಾನು ಭಗವದ್ಗೀತೆ ಓದ್ತಾ ಇದ್ದೆ. ಬಟ್ ಕಂಪ್ಲೀಟಾಗಿ ಓದೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಕೈಂಡ್ ಆಫ್ ಅ ಹೆವಿ ಬುಕ್ ನನಗೆ. ಯಾಕಂದರೆ ಐ ಆಮ್ ಸ್ಟಿಲ್ ಗೆಟಿಂಗ್ ಇನ್ ಟು ಸ್ಪಿರಿಚುವಾಲಿಟಿ, ಆಲ್ ದೀಸ್ ಕೈಂಡ್ ಆಫ್ ಥಿಂಗ್. ನಂಗೆ ಇಂಟ್ರೆಸ್ಟ್ ಇದೆ ಅದರಲ್ಲೆಲ್ಲ. ನಾನು ಆ ಬುಕ್ನ ಕಂಪ್ಲೀಟ್ ಮಾಡಿಲ್ಲ, ಬಟ್ ಸ್ಟಿಲ್ ಇಟ್ ಹೆಲ್ಪ್ ಮೀ. ಯಾವ ಥರ ಅಂತಂದರೆ, ಆ್ಯಕ್ಚುಲಿ ದರ್ ಇಸ್ ಅ ವೆರಿ ಫೇಮಸ್ ಶ್ಲೋಕ ಇದೆ ಅದರಲ್ಲಿ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅದು ಮೀನಿಂಗ್ ನಾನು ಅದನ್ನ ಅರ್ಥ ಮಾಡ್ಕೊಂಡಿರೋದು ಏನಂತಂದರೆ, ನಾವೇನು ಮಾಡ್ತೀವಿ, ಏನು ಹೇಳ್ತಾರೆ, ಏನಾದರೂ ಒಂದು ಶುರು ಮಾಡೋಕ್ಕಿಂತ ಮುಂಚೆನೇ ಅದರ ರಿಸಲ್ಟ್ಸ್ ಬಗ್ಗೆ ವಿಚಾರ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಅದರಲ್ಲಿ ಕೃಷ್ಣ ಏನು ಹೇಳೋದು ಅಂತಂದರೆ, ನಿನ್ನ ಕೆಲಸನ ನೀನು ಮಾಡು, ನಿನ್ನ ಕೆಲಸನ ನೀನು ಶ್ರದ್ಧೆಯಿಂದ ಮಾಡು, ಫಲಾಫಲಗಳನ್ನು ನನಗೆ ಬಿಟ್ಬಿಡು
ಅದು ನೀನು ಅಟ್ಯಾಚ್ ಆಗಬೇಡ, ಏನಂತಾರೆ ರಿಸಲ್ಟ್ಸ್ಗೆ ಅಟ್ಯಾಚ್ ಆಗಬೇಡ ಅಂತ. ಸೊ ಇಟ್ಸ್ ವೆರಿ ಮೀನಿಂಗ್ಫುಲ್ ಆ್ಯಂಡ್ ಇಟ್ಸ್ ವೆರಿ ನಮ್ಮ ಎವ್ರಿಡೇ ಲೈಫಲ್ಲಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅದು. ನಾವು ಎಷ್ಟೊಂದು ವಿಷಯಗಳನ್ನ ಅಲ್ಲೇ ಸ್ಟಕ್ ಆಗಿಬಿಟ್ಟಿರ್ತೀವಿ, ನಮ್ಮ ರಿಸಲ್ಟ್ಸ್ ಬಗ್ಗೆ ಥಿಂಕ್ ಮಾಡಿಕೊಂಡು ನಾವು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿರ್ತೀವಿ, ಅಥವಾ ಕೆಲವೊಂದೆಲ್ಲ ಶುರುವೇ ಮಾಡಿರಲ್ಲ ನಾವು. ಆ್ಯಕ್ಚುಲಿ ಇದು ಒಂದು ರೀತಿಯಲ್ಲಿ ನನಗೆ ಯೂಟ್ಯೂಬ್ ಚಾನಲ್ನ ಶುರು ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಯಾಕಂದರೆ ನಾನು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೆ. ಶುರು ಮಾಡೋಕ್ಕಿಂತ ಮುಂಚೆನೇ ರಿಸಲ್ಟ್ಸ್ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇದು ನನಗೊಂಥರ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಬುಕ್ ಈಸ್ ದಿ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್. ಆ್ಯಂಡ್ ಈ ಬುಕ್ನ ನಾನು ಇನ್ನೂ ಓದ್ತಾ ಇದ್ದೀನಿ, ಬಟ್ ನನಗೆ ಮೋಟಿವೇಶನ್ ಕೊಟ್ಟಿರುವಂತಹ ಬುಕ್ ಇದು. ಏನಕ್ಕಂತಂದರೆ ಒಂದು ವಿಷಯ ಹೇಳ್ತೀನಿ ಅದರಲ್ಲಿ. ಇದು ಏನಂತಂದರೆ ಸಕ್ಸಸ್ಫುಲ್ ಪೀಪಲ್ಗೆ ಮತ್ತು ಅನ್ಸಕ್ಸಸ್ಫುಲ್ ಪೀಪಲ್ಗೆ ಇರೋ ಡಿಫ್ರೆನ್ಸ್ ಏನಂತ ಅಂದರೆ, ಸಕ್ಸಸ್ಫುಲ್ ಪೀಪಲ್ ಇದು ಮಾಡೋಕ್ಕೆ ಆಗುತ್ತೆ ಅಂತ ಅಂದ್ಕೊಂಡ್ರು, ನನ್ನ ಕೈಯಲ್ಲಿ ಆಗುತ್ತೆ ಅಂತ ಅಂದ್ಕೊಂಡ್ರು, ಆ್ಯಂಡ್ ಅನ್ಸಕ್ಸಸ್ಫುಲ್ ಪೀಪಲ್ ಅಂದ್ಕೊಂಡ್ರು ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ. ಸೊ ಇಷ್ಟೇ ಡಿಫ್ರೆನ್ಸ್. ಇವರಲ್ಲಿರುವಂತಹ ನಂಬಿಕೆ, ಕಾನ್ಫಿಡೆನ್ಸ್ ಅನ್ಸಕ್ಸಸ್ಫುಲ್ ಪೀಪಲ್ ಹತ್ರ, ಫೇಲ್ಯೂರ್ ಪೀಪಲ್ ಹತ್ರ ಇರಲಿಲ್ಲ. So they failed in whatever they did, and these people who believed in themselves, they won in life. So I think the whole book is about this. I haven't read it yet completely. So ಒಂದು 2 chapters ನಾನು ಓದಿದ್ದೀನಿ ಅಷ್ಟೇ, ಇನ್ನು ಓದ್ತಾ ಇದ್ದೀನಿ. And that's all for today. So these are the habits that I implemented in my life, and I even saw some changes, some good changes actually. So that's what I wanted to share with you all. And if you have any plans of reading books, please read these books. If you are a beginner, please read these books, and they are really good, and they help you in your life. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, and thank you so much for watching this video. Hope I didn't bore you guys. If you like this video, please do share your thoughts in the comment section, and thank you so much for watching. See you in my next video. Bye.